ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ರಾಮ ಮಂದಿರದ ಉದ್ಘಾಟನೆಗಾಗಿ ಕಠಿಣ ವ್ರತದಲ್ಲಿರುವ ಪ್ರಧಾನಿ ಮೋದಿ ಇಂದು ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಯಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತಮಿಳುನಾಡುಗಳಿಗೆ ಭೇಟಿ ಕೊಟ್ಟಿರುವ ಪ್ರಧಾನಿ ಮೋದಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಸೊಲ್ಲಾಪುರದಲ್ಲಿ 8 ಅಮೃತ್ ಯೋಜನೆಗಳಿಗೆ ಶಂಕುಸ್ಥಾಪನೆ ನಡೆಸಿದ ಮೋದಿ ಬಳಿಕ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ನ ಉದ್ಘಾಟನೆಯನ್ನ ಮಾಡಿದರು. ಆ ಬಳಿಕ ಚೆನ್ನೈಗೆ ತೆರಳಿದ ಮೋದಿ ಅಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ನ ಪ್ರಾರಂಭೋತ್ಸವದಲ್ಲಿ ಭಾಗಿಯಾದರು. ಇದು ಅಧಿಕೃತ ಕಾರ್ಯಕ್ರಮಗಳ ರೀತಿಯಲ್ಲೇ ಕಂಡರೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಮೋದಿ ಅವರ ಸಿದ್ಧತೆ ಇದು ಅಂತಲೇ ವಿರೋಧ ಪಕ್ಷಗಳು ಅಭಿಪ್ರಾಯಪಟ್ಟವು. ಹಾಗಾದ್ರೆ ನಿಜಕ್ಕೂ ಮೋದಿ ಅವರ ಈ ಭೇಟಿಯ ಹಿಂದೆ ಚುನಾವಣಾ ಲೆಕ್ಕಾಚಾರಗಳು ಇದೆಯಾ? ಸೊಲ್ಲಾಪುರಕ್ಕೆ ಹೋಗೋದಕ್ಕೆ ಮೋದಿ ಅವರು ಕಲಬುರಗಿಗೆ ಯಾಕೆ ಬಂದರು? ಅವರು ಮಹಾರಾಷ್ಟ್ರದ ಇನ್ಯಾವುದಾದರೂ ವಿಮಾನ ನಿಲ್ದಾಣಗಳನ್ನ ಯಾಕೆ ಬಳಸಲಿಲ್ಲ? ಬೆಂಗಳೂರಿನಲ್ಲಿ ಹಾಗೂ ಚೆನ್ನೈನಲ್ಲಿನ ಮೋದಿ ಅವರ ಕಾರ್ಯಕ್ರಮ ಚುನಾವಣಾ ಪ್ರಚಾರದಂತಿತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪ್ರಧಾನಿ ಮೋದಿ ರಾಮ ಮಂದಿರದ ಉದ್ಘಾಟನೆಗಾಗಿ ಕಠಿಣ ವ್ರತದಲ್ಲಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಅವರು ಪ್ರತಿನಿತ್ಯ ಎಳನೀರು ಹಾಗೂ ಇನ್ನಿತರೆ ಸಾತ್ವಿಕ ಆಹಾರವನ್ನ ಬಳಸ್ತಾ ಇದ್ದಾರೆ. ರಾತ್ರಿ ಹೊತ್ತಲ್ಲಿ ನೆಲದ ಮೇಲೆ ಮಲಗ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ಅನ್ನೋದು ಈ ಮೂಲಕ ರಾಮ ಮಂದಿರದ ಉದ್ಘಾಟನೆಗೆ ಒಬ್ಬ ಯೋಗಿಯಂತೆ ಪ್ರಧಾನಿಗಳು ತಯಾರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಡ ಮೋದಿ ಅವರು ದೇಶದ ವಿವಿಧೆಡೆಯ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸೊಲ್ಲಾಪುರದಲ್ಲಿ ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಅಮೃತ್ ಯೋಜನೆಯನ್ನ ಉದ್ಘಾಟಿಸಿದ್ದಾರೆ. 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರೋ ಈ ಯೋಜನೆ ನಗರ ಹಾಗೂ ಪಟ್ಟಣಗಳಲ್ಲಿನ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸುವ ಹಾಗೂ ಅವುಗಳನ್ನು ಆಧುನೀಕರಣಗೊಳಿಸುವ ಯೋಜನೆ ಆಗಿದೆ. ಇದರಲ್ಲಿ ಕುಡಿಯುವ ನೀರು, ಒಳಚರಂಡಿ, ರಸ್ತೆ ಅಭಿವೃದ್ಧಿ ಹಾಗೂ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿಗಳು ಸೇರಿದ ಹಾಗೆ ಸಾಕಷ್ಟು ಯೋಜನೆಗಳಿವೆ. ಇಂಥ 8 ಯೋಜನೆಗಳನ್ನು ಪ್ರಾರಂಭಿಸಿದ ಪ್ರಧಾನಿ ಅಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಸರ್ಕಾರದ ಯೋಜನೆಗಳ ಪ್ರಚಾರವನ್ನು ಕೂಡ ಮಾಡಿಕೊಂಡು ಬಿಟ್ರು. ಬಡವರಿಗಾಗಿ ಸಹಸ್ರಾರು ಮನೆಗಳನ್ನ ಕಟ್ಟಿಕೊಟ್ಟಿದೆ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ, ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿದೆ ಅಂತ ಮೋದಿ ಅವರು ವೇದಿಕೆ ಮೇಲೆ ಹೇಳಿದ್ರು. ಇಲ್ಲಿ ಸೊಲ್ಲಾಪುರದಲ್ಲಿ ನಡೆದ ಕಾರ್ಯಕ್ರಮ ಕರ್ನಾಟಕದ ಪಾಲಿಗೆ ಹೆಚ್ಚು ಗಮನ ಸೆಳೆಯದೇ ಇದ್ರೂ ಕೂಡ ಪ್ರಧಾನಿಯವರು ಸೊಲ್ಲಾಪುರಕ್ಕೆ ಹೋಗಿದ ಮಾರ್ಗ ಮಾತ್ರ ಹೆಚ್ಚು ಚರ್ಚೆಗೆ ಗ್ರಾಸ ಆಗಿತ್ತು. ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಸೊಲ್ಲಾಪುರಕ್ಕೆ ಹೋಗೋದಕ್ಕೆ ಬೇರೆ ಯಾವುದಾದ್ರೂ ಏರ್ಪೋರ್ಟ್ನ ಬಳಕೆ ಮಾಡಬಹುದಿತ್ತು. ಆದರೆ ಅವರು ಕಲಬುರಗಿಗೆ ಬಂದಿದ್ದಾದ್ರೂ ಯಾಕೆ ಅನ್ನೋದರ ಬಗ್ಗೆ ಚರ್ಚೆಗಳು ಶುರುವಾದವು. ಈ ಬಾರಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸೋದಕ್ಕೆ ಮೋದಿ ಅವರು ಈ ತಂತ್ರವನ್ನು ಹೆಣೆದಿದ್ದಾರೆ ಅಂತ ಸಾಕಷ್ಟು ಮಂದಿ ಅಭಿಪ್ರಾಯವನ್ನು ಪಟ್ಟರು. ಆದರೆ ಪುಣೆ ಮತ್ತು ಮುಂಬೈ ಏರ್ಪೋರ್ಟ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊಲ್ಲಾಪುರಕ್ಕೆ ಬರೋದಕ್ಕೆ ಕಲಬುರಗಿ ವಿಮಾನ ನಿಲ್ದಾಣ ತುಂಬಾನೇ ಹತ್ತಿರ ಆಗುತ್ತೆ. ಹೀಗಾಗಿ ಮೋದಿ ಅವರು ಈ ವಿಮಾನ ನಿಲ್ದಾಣವನ್ನ ಬಳಸಿರಬಹುದು. ಅದನ್ನ ಬಿಟ್ಟು ಕೇವಲ ಒಂದು ವಿಸಿಟ್ ನಿಂದ ಮೋದಿ ಅವರು ಖರ್ಗೆಯನ್ನ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮತ್ತಷ್ಟು ಜನರ ವಾದ. ಇಲ್ಲಿ ಮೋದಿ ಅವರ ಒಂದೇ ಒಂದು ಭೇಟಿ ಕ್ಷೇತ್ರದಲ್ಲಿ ಮಿಂಚಿನ ಸಂಚಲನವನ್ನ ಮೂಡಿಸುತ್ತೆ ಅನ್ನೋದೇನು ಸುಳ್ಳಲ್ಲ. ಹೀಗಾಗಿನೇ ಮೋದಿ ಅವರು ಕಲಬುರಗಿಗೆ ಬರ್ತಾರೆ ಎಂದಾಕ್ಷಣ ಕಾಂಗ್ರೆಸ್ನ ನಾಯಕರು ಬೆಚ್ಚಿ ಬಿದ್ದಂತೂ ಸುಳ್ಳೇನಲ್ಲ. ಇನ್ನು ಸೊಲ್ಲಾಪುರದ ಕಾರ್ಯಕ್ರಮವನ್ನು ಮುಗಿಸಿದ ಪ್ರಧಾನಿ ಮೋದಿ ಬೆಂಗಳೂರಿನ ಬೋಯಿಂಗ್ ಘಟಕವನ್ನು ಉದ್ಘಾಟಿಸಿದರು. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಬೆಂಗಳೂರನ್ನ ಸಾಕಷ್ಟು ಹೊಗಳಿದ್ರು. ಬೆಂಗಳೂರು ತನ್ನದೇ ಆದ ಸಾಮರ್ಥ್ಯ ಹಾಗೂ ಆವಿಷ್ಕಾರಗಳಿಂದ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಇಲ್ಲಿನ ಟೆಕ್ನಾಲಜಿ ಇಡೀ ವಿಶ್ವದ ಬೇಡಿಕೆಯನ್ನು ಪೂರೈಸ್ತಾ ಇದೆ. ಹೀಗಿರುವಾಗ ಈಗ ಶುರುವಾಗಿರುವ ಹೊಸ ಟೆಕ್ನಾಲಜಿ ಕ್ಯಾಂಪಸ್ ಬೆಂಗಳೂರಿನ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಅಂತ ಮೋದಿ ಹೇಳಿದ್ರು. ಅಷ್ಟೇ ಅಲ್ಲದೆ ಬೋಯಿಂಗ್ನ ಈ ಟೆಕ್ನಾಲಜಿ ಪಾರ್ಕ್ ಬೆಂಗಳೂರು ಹಾಗೂ ಚೆನ್ನೈನಲ್ಲಿ 6,000 ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಅಂತ ಹೇಳೋದ್ರ ಮೂಲಕ ತಮ್ಮ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿಸೋದಕ್ಕೆ ಸಾಕಷ್ಟು ಶ್ರಮ ವಹಿಸುತ್ತಿದೆ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟರು. ಬೋಯಿಂಗ್ನ ಈ ಟೆಕ್ನಾಲಜಿ ಪಾರ್ಕ್ ಅಲ್ಲಿ ಏವಿಯಾನಿಕ್ಸ್, ಸಾಫ್ಟ್ವೇರ್ ಅಪ್ಲಿಕೇಶನ್, ಡೇಟಾ ಸೈನ್ಸ್ ಅಂಡ್ ಅನಾಲಿಟಿಕ್ಸ್, ಎಂಟರ್ಪ್ರೈಸಸ್ ಸಿಸ್ಟಮ್ ನಂತಹ ಕೆಲಸಗಳನ್ನು ನಿರ್ವಹಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಪ್ರಧಾನಿ ಮೋದಿ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈ ಮೂಲಕ ಯುವತಿಯರು ಕೂಡ ಏವಿಯೇಷನ್ ಕ್ಷೇತ್ರದಲ್ಲಿ ಹೆಚ್ಚು ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಅಂತ ಪ್ರಧಾನಿ ಅಭಿಪ್ರಾಯವನ್ನು ಪಟ್ಟರು. ಇನ್ನು ಬೆಂಗಳೂರಿನ ಕಾರ್ಯಕ್ರಮದ ನಂತರ ಚೆನ್ನೈಗೆ ಪ್ರಯಾಣ ಬೆಳೆಸಿದ ಮೋದಿ ಅಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಚಾಲನೆಯನ್ನ ಕೊಟ್ಟರು. ಈ ಕ್ರೀಡಾಕೂಟದಲ್ಲಿ ಒಟ್ಟು 5,500 ಮಂದಿ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಫುಟ್ಬಾಲ್, ಕಬಡ್ಡಿ, ವಾಲಿಬಾಲ್, ಜೂಡೋ, weight lifting, ಆರ್ಚರಿ, ಬಾಕ್ಸಿಂಗ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಸೇರಿದ ಹಾಗೆ
26 ವಿವಿಧ ಕ್ರೀಡೆಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. 2022ರಲ್ಲಿ ಚೆಸ್ ಒಲಿಂಪಿಯಾಡ್ ನಡೆಸಿ ಸಕ್ಸಸ್ ಕಂಡಿದ್ದ ತಮಿಳುನಾಡು ಈಗ ಖೇಲೋ ಇಂಡಿಯಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆ. ಗೆಳೆಯರೆ, ಹೀಗೆ ಒಂದರ ಹಿಂದೆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಪ್ರಧಾನಿ ಮೋದಿ ಒಂದೇ ದಿನದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ವಿಚಿತ್ರ ಅಂದ್ರೆ, ಸನಾತನ ಧರ್ಮದ ವಿಷಯದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದ ಉದಯನಿಧಿ ಸ್ಟಾಲಿನ್ ವಿರುದ್ಧ ತಮಿಳುನಾಡು ಹಾಗೂ ರಾಷ್ಟ್ರದ ಬಿಜೆಪಿ ಮುಖಂಡರು ಕೆಂಡ ಕಾರಿದ್ರು. ಅಲ್ಲದೆ ಆ ನಂತರ ನಡೆದ ಬೆಳವಣಿಗೆಗಳು ತಮಿಳುನಾಡು ಹಾಗೂ ಕೇಂದ್ರದ ನಡುವಿನ ಸಂಘರ್ಷಕ್ಕೂ ಕೂಡ ಕಾರಣ ಆಗಿತ್ತು. ಈ ವಿಷಯದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಉದಯನಿಧಿ ನಡುವೆ ವಾಗ್ವಾದಗಳು ಕೂಡ ನಡೆದವು. ಆದರೆ ಇದ್ದಕ್ಕಿದ್ದ ಹಾಗೆ ಉದಯನಿಧಿ ಖೇಲೋ ಇಂಡಿಯಾದ ಉದ್ಘಾಟನೆಯನ್ನ ಮೋದಿಯವರಿಂದ ಮಾಡಿಸಬೇಕು ಅಂತ ಅನ್ಕೊಂಡ್ರು. ಪ್ರಧಾನಿಯವರನ್ನ ಸ್ವತಃ ಭೇಟಿ ಮಾಡಿ ಉದ್ಘಾಟನೆಗೆ ಆಹ್ವಾನವನ್ನ ಕೂಡ ಕೊಟ್ಟರು. ಆ ಆಹ್ವಾನವನ್ನ ಸ್ವೀಕರಿಸಿದ ಪ್ರಧಾನಿ ಮೋದಿಯವರು ಕೂಡ ಕಾರ್ಯಕ್ರಮವನ್ನ ಉದ್ಘಾಟಿಸೋದಕ್ಕೆ ಒಪ್ಪಿ ಆ ಕಾರ್ಯವನ್ನ ಪೂರೈಸಿದ್ದಾರೆ. ಇಲ್ಲಿ ಉದಯನಿಧಿ ಅವರ ಹೇಳಿಕೆ ರಾಜಕೀಯ, ಪ್ರಧಾನಿಯವರ ಕಾರ್ಯಕ್ರಮ ಅಫಿಷಿಯಲ್. ಹೀಗಾಗಿ ಇಲ್ಲಿ ಯಾವುದೇ ರಾಜಕೀಯವನ್ನ ಹುಡುಕುವ ಅಗತ್ಯ ಇಲ್ಲ. ಇಷ್ಟೆಲ್ಲದರ ನಡುವೆ ಮೋದಿಯವರು ಎಲ್ಲಾದರೂ ಬಂದರು ಅಂದರೆ ಅಲ್ಲಿನ ವಿರೋಧ ಪಕ್ಷಗಳ ನಾಯಕರಿಗೆ ಸ್ವಲ್ಪ ಮಟ್ಟಿಗೆ ಭಯ ಅಂತೂ ಶುರುವಾಗುತ್ತೆ. ಪ್ರಧಾನಿ ಆಡುವ ಒಂದೇ ಒಂದು ಮಾತು ಆ ಕ್ಷೇತ್ರದಲ್ಲಿ, ಆ ರಾಜ್ಯದಲ್ಲಿ ಚುನಾವಣಾ ಚಿತ್ರಣವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಕೊಡೋದಾದರೆ, ಕಳೆದ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಡೆದ ಪಂಚರಾಜ್ಯ ಚುನಾವಣೆಗಳಲ್ಲಿ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ಹೇಳಲಾಗ್ತಾ ಇತ್ತು. ಎಲ್ಲ ಸಮೀಕ್ಷೆಗಳು ಕೂಡ ಅದೇ ವರದಿಯನ್ನು ಕೊಟ್ಟಿದ್ವು. ಆದರೆ ಪ್ರಧಾನಿ ಮೋದಿ ತಮ್ಮ ಚುನಾವಣಾ ರ್ಯಾಲಿಯಲ್ಲಿ ಮಹದೇವ್ ಆ್ಯಪ್ನ ವಿಷಯವನ್ನು ಪ್ರಸ್ತಾಪಿಸಿದರು. ಮುಖ್ಯಮಂತ್ರಿ ಬಘೇಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಕಾಂಗ್ರೆಸ್ ರಾಜ್ಯವನ್ನು ಲೂಟಿ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಛತ್ತೀಸ್ಗಢದ ಚಿತ್ರಣವೇ ಬದಲಾಗಿ ಹೋಯಿತು. ಸೋಲೋದೇ ಇಲ್ಲ ಅನ್ಕೊಂಡಿದ್ದ ಕಾಂಗ್ರೆಸ್ ಸೋತು ವಿರೋಧ ಪಕ್ಷದ ಸ್ಥಾನವನ್ನು ಅಲಂಕರಿಸಿತು. ಗೆಲುವು ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಬಿಜೆಪಿಗೆ ಅಧಿಕಾರ ತಾನಾಗೆ ಒಲಿದು ಬಂತು. ಹೀಗಾಗಿನೇ ಮೋದಿ ಅವರು ಬಂದರೆ ವಿರೋಧ ಪಕ್ಷಗಳಿಗೆ ಭಯ ಶುರುವಾಗೋದು. ಅದರಲ್ಲೂ ಈ ಬಾರಿ ಕರ್ನಾಟಕದಲ್ಲಿ JDS ಹಾಗೂ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಆತಂಕಗೊಂಡಂತೆ ಕಾಣ್ತಾ ಇದೆ. ಹೀಗಾಗಿನೇ ಕಾಂಗ್ರೆಸ್ ನಾಯಕರು ಮೋದಿಯವರ ಪ್ರತಿ ನಡೆಯನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಮೋದಿಯವರ ಭೇಟಿಯ ನಂತರ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಮಿತಿಯ ಸಭೆ ಕೂಡ ನಡೆದಿದೆ. ಒಟ್ನಲ್ಲಿ ಮೋದಿಯವರ ಇವತ್ತಿನ ಮಿಂಚಿನ ಸಂಚಾರ ಒಂದಷ್ಟು ಚರ್ಚೆಗೆ ಕಾರಣವಂತೂ ಆಗಿದೆ. ಗೆಳೆಯರೆ, ಇಲ್ಲಿ ಮೋದಿಯವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೂ ಇದು ಚುನಾವಣೆ ತಂತ್ರಗಾರಿಕೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಆಂಧ್ರ ಪ್ರದೇಶದ ಲೇಪಾಕ್ಷಿಗೆ, ಮಹಾರಾಷ್ಟ್ರದ ನಾಸಿಕ್ಗೆ, ತಮಿಳುನಾಡಿನ ಶ್ರೀರಂಗಂಗೆ ಭೇಟಿ ಕೊಟ್ಟಿದ್ರು. ಅದು ರಾಮ ಮಂದಿರದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ನಡೆದ ಭೇಟಿ ಅಂತ ಹೇಳಲಾಗ್ತಾ ಇತ್ತು. ಹಾಗೆ ನೋಡಿದ್ರೆ ರಾಮ ಮಂದಿರದ ಉದ್ಘಾಟನೆಯಲ್ಲಿ ರಾಮ ನಡೆದ ಜಾಗಗಳಿಗೆ ಮೋದಿಯವರು ಹೋಗೋದೇ ಆಗಿದ್ರೆ ನಮ್ಮ ಕಿಷ್ಕಿಂಧೆಗೂ ಕೂಡ ಮೋದಿಯವರು ಬರಬೇಕಾಗಿತ್ತು. ಆದರೆ ಅವರು ಕಿಷ್ಕಿಂಧೆಗೆ ಭೇಟಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಇದನ್ನ ಚುನಾವಣಾ ತಂತ್ರಗಾರಿಕೆ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ, ಪ್ರಧಾನಿ ಮೋದಿ ಇಂದು ಕರ್ನಾಟಕಕ್ಕೆ ಭೇಟಿ ನೀಡಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.